ಕೊಟ್ಟಂತ ಮಹಾನ್ ನಾಯಕರದರಿ. ಅದಕ್ಕಾಗಿ ಜೋರಾದ ಚಪ್ಪಾಳೆ ಬರಲಿ. ಯಾಕಂದ್ರೆ ಬಸವಣ್ಣನವರ ನಾಡಿನಲ್ಲಿ ಹುಟ್ಟಾರಿ, ಬಸವಣ್ಣನವ್ರ ಗತೆ ಸೌಮ್ಯದರಿ. ದಯಮಾಡಿ ನೇಕಾರರನ್ನ ಕಾಪಾಡ್ರಿ, ನೇಕಾರಿಕೆಯನ್ನ ಉಳಿಸ್ರಿ ಅಂತ ಹೇಳ್ತಾ, ಬಾಕಿ ಇರ್ತಕ್ಕಂಥ ವಿದ್ಯುತ್ ಬಿಲ್ ಅನ್ನು ರಾಜ್ಯ ಸರ್ಕಾರವೇ ಕಟ್ಟಲೇಬೇಕ. ಕಟ್ಟಲೇಬೇಕು 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 ಕಟ್ಟಲೇಬೇಕು. ಮಾನ್ಯ ಶಿವಾನಂದ ಪಾಟೀಲ್ ಅವ್ರಿಗೆ ಧಿಕ್ಕಾರ. ಇನ್ನ ಬಾಳ ಮಾತಾಡೋದು ಬೇಡ, ನಂದು ಗಂಟ್ಲು ಹೋತ. ಮಾದೇವಪ್ಪನ ಒಂದೆರಡು ಮಾತಾಡ್ಲಿ, ನುಚ್ಚಿ ಮಾದೇವಪ್ಪನ ಒಂದೆರಡು ಮಾತಾಡ್ತಾರೋ, ಆಮೇಲೆ ಡಿ ಸಿ ಸಾಹೇಬ್ರನ್ನ ಕರೆದು ಮನವಿ ಕೊಟ್ಬಿಡ್ನು. PSI ಸಾಹೇಬ್ರ ಇವತ್ತು ಏನು ಜವಳಿ ಇಲಾಖೆ ಇದೆ ಕರ್ನಾಟಕ ರಾಜ್ಯದಲ್ಲಿ ಮಲತಾಯಿ ಧೋರಣೆಯನ್ನ ನೇಕಾರರ ಮೇಲೆ ತೋರ್ತಾ ಇದೆ. ಕಾರಣ ಅಂದ್ರ ಈಗಾಗಲೇ ಕಳೆದ 2.5 ವರ್ಷದಿಂದ ಒಂದು ವಿದ್ಯುತ್ ಹೋರಾಟ ನಡೆದೈತಿ. 20 HP ಫ್ರೀ ಕೊಡ್ತಾನಂತ ಹೇಳಿ ನಮಗ ಮಾನ್ಯ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯ ಸಾಹೇಬ್ರು ಹೇಳಿದ್ರು. ಅದನ್ನ ಹೋರಾಟದ ಮುಖಾಂತರ 10 HP ಪಡ್ಕೊಳ್ಳಿ ನೇಕಾರರ ಜಯ ಸಾಧಿಸ್ಯಾರ. ಈಗೇನು ಅದನ್ನ ಘೋಷಣೆ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ 10 ತಿಂಗಳ ಬಾಕಿ ವಿದ್ಯುತ್ ಬಿಲ್ ಪೆಂಡಿಂಗ್ ಇದ್ದು, ಆ ವಿದ್ಯುತ್ ಬಿಲ್ ಅನ್ನ ರಾಜ್ಯ ಸರ್ಕಾರವೇ ಭರಿಸಬೇಕಂತೇಳಿ ಈಗಾಗಲೇ ಸಾಕಷ್ಟು ಸರ್ತಿ ಒಂದು 500 ಸರ್ತಿ ಮಾನ್ಯ ಶಿವಾನಂದ ಪಾಟೀಲ್ ಅವ್ರಿಗೆ ಮನವಿ ಕೊಟ್ಟರು. ಯಾವುದೇ ಕೂಡ ಒಂದು ಅದನ್ನ ಕುರ್ಚಿ ಬಡ್ಯಾಗ ಹಾಕುವಂತ ಧೋರಣೆ ನಡೆದೈತಿ. ಈಗ ನಾವು ಬಹಳ ಕ್ರಿಟಿಕಲ್ ಒಳಗ ಅವ್ರ ಮನೆ ಮುತ್ತಿಗೆ ಅಂತ ಹೇಳಿ ಬಂದಿದ್ದೀವಿ. ಅಲ್ಲಿ ಬರಂಗಿಲ್ಲ ದಯಮಾಡಿ ಅಂತ ಹೇಳಾನ ನಾವು ಮತ್ತೆ ಕಾನೂನಾತ್ಮಕವಾಗಿ ಡಿ ಸಿ ಸಾಹೇಬ್ರಿಗೆ ಮನವಿ ಕೊಡ್ಬೇಕಂತ ಹೇಳಿ ಬಂದಿದ್ದೀವಿ. ಇದು ಈ ಹೋರಾಟದಿಂದ ಮಾನ್ಯ ಶಿವಾನಂದ ಸಾಹೇಬ್ರಿಗೆ ಒಂದು ನೇರವಾಗಿ ಎಚ್ಚರಿಕೆ ಹೇಳ್ತೀವಿ. ನೀವು ಜವಳಿ ಇಲಾಖೆಯನ್ನ ಯೋಗಕ್ಷೇಮವನ್ನು ನೇಕಾರರು ವಿಚಾರಿಸಿ ಸವಲತ್ತುಗಳನ್ನ ಮಾಡಕ್ ಆಗದೆ ಇದ್ರ ಜವಳಿ ಇಲಾಖೆಯಲ್ಲಿ ಮುಂದುವರಿಯಾಕ ನಿಮಗ ಅರ್ಹತೆ ಇಲ್ಲ. ದಯಮಾಡಿ ರಾಜೀನಾಮೆ ಕೊಡ್ರಿ. ಇಲ್ಲಪ್ಪ ಅಂತಂದ್ರ ಈಗ ಏನಿರ್ತಕ್ಕಂಥ 20 ರಿಂದ 25 ಕೋಟಿ ರೂಪಾಯಿ ಬಾಕಿ ವಿದ್ಯುತ್ ಬಿಲ್ ಐತಿ, ಅದನ್ನ ರಾಜ್ಯ ಸರ್ಕಾರ ಅಂದ್ರೆ ನಮ್ಮ ಇಲಾಖೆ ವತಿಯಿಂದ ತಾವು ತುಂಬಬೇಕಂತ ಹೇಳಿ ನಿಮಗೆ ನೇರವಾಗಿ ಎಚ್ಚರಿಕೆ ನೀಡ್ತೀವಿ. ಮತ್ ಇನ್ನೂ ಒಂದೇನಪ್ಪಾ ಅಂತಂದ್ರ 52 ಜನ ಆತ್ಮಹತ್ಯೆ ಮಾಡ್ಕೊಂಡರು. ಅವ್ರಿಗೆ ಯಾವುದೇ ರೀತಿ ಪರಿಹಾರನ ಕೊಟ್ಟಿಲ್ಲ. 24 ಜನಕ್ಕೆ ಮಾತ್ರ ಸಿಕ್ಕತಿ. ಅದನ್ನ 10 ಲಕ್ಷದವರೆಗೂ ಮಾಡ್ರಿ. ಯಾಕಂದ್ರೆ ಸಣ್ಣ ಸಣ್ಣ ಹುಡುಗು ಅವ್ರು ಉರ್ಲ್ ಹಾಕೊಂಡ್ ಸತ್ತಾರು. ರಾಜ್ಯ ಸರ್ಕಾರದ ಒಂದು ಘನಕೀರ್ತಿ ಪತಾಕೆ ಇದಕ್ಕೆ ನಿಮಗ ಶ್ರೇಯಸ್ ಇದೆ ಸಲ್ಬೇಕ. ಯಾಕಂತಂದ್ರ ಜವಳಿ ಇಲಾಖೆ ಒಳಗ ಸಾಕಷ್ಟು ಅನುಕೂಲಗಳನ್ನ ರೂಪಿಸಿದ್ರು. ಅದನ್ನ ಯಾವುದೇ ರೀತಿ ಮಾರ್ಗಕ್ಕೆ ತರಲಾರ್ದಂತ ಸಚಿವರಂದ್ರ ಅದ ನೀವ ಹಾಕಿರಿ. ಯಾಕಂತಂದ್ರ ತಾವು ಒಂದು ಸಮಿತಿ ರಚನೆ ಮಾಡಿ ನಮ್ಮ ನೇಕಾರರ ಪರಿಸ್ಥಿತಿಗಳನ್ನ ಅವಲಂಬಿಸಬೇಕು. ಮತ್ ಈಗೇನ ನೀವು ಮಂಡ್ಯ ಶುಗರ್ ಫ್ಯಾಕ್ಟ್ರಿಗೆ 52 ಕೋಟಿ ರೂಪಾಯಿಯನ್ನ 25 ವರ್ಷದ ಕರೆಂಟ್ ಬಿಲ್ ತುಂಬಿರಿ. ಇದನ್ನ ಹೆಂಗ್ ತುಂಬಿರಿ? ಇದು ನಿಮಗೆ ನೇರವಾಗಿ ನಾಚಿಕೆರೆ ಬರ್ತತಿಲ್ಲೋ. ಯಾಕಂತಂದ್ರ ನೇಕಾರರಿಗೆ ಸುಣ್ಣ, ರೈತರಿಗೆ ಬೆನ್ನಿ. ಇದು ನಿಮಗೆ ಮಲತಾಯಿ ಧೋರಣೆಯನ್ನ ನೇರವಾಗಿ ಮಾಡಾಕ್ತೀರಿ. ಇದನ್ನ ನಾವು ಖಂಡಿಸ್ತೀವಿ. ಇದೇ ರೀತಿ ತಾವು ಮುಂದುವರೆದ್ರೆ ಅಂದ್ರೆ ಮುಂದಿನ ದಿನಮಾನದಾಗ ರಾಜ್ಯ ಮಟ್ಟದೊಳಗೆ ಉಗ್ರ ಹೋರಾಟವನ್ನ ಮಾಡ್ಕೊಂಡ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ನಿಮಗೆ ನೇರವಾಗಿ ಎಚ್ಚರಿಕೆ ಕೊಡ್ತೀವಿ. ಧನ್ಯವಾದಗಳು. ಸರ್, ಇದು ನೀವು ಸರ್ಕಾರ ಗಮನಕ್ಕೆ ಮೊದಲು ತರಬಹುದಾಗಿತ್ತು. ಸಾಕಷ್ಟು ಸರ್ ಕೊಟ್ಟ ನಂತರ ನೀವು ತಂದಿದ್ದೀರಾ. ಈಗ 2.5 ಅದನ್ನ ಕೊಡೋಕ್ಕಿಂತ ಮುಂಚಿತವಾಗಿ ಚಾಲು ಐತ್ರಿ. ಇದು ಬಾಕಿ ಇರ್ತಕ್ಕಂಥ ವಿದ್ಯುತ್ ಬಿಲ್ ಅನ್ನು ತುಂಬಲೇಬೇಕು ಅಂತ ಹೇಳಿ ಏನು ಅದ್ರ ಬದಲ್ ರೆಸ್ಪಾನ್ಸ್ ಇಲ್ರಿ. ನಮ್ಮ ಜೋಡಿ ರೆಸ್ಪಾನ್ಸ್ ಮಾಡ್ಲಾರ್ದ ಈಗ ಮೊನ್ನೆ ಕಳೆದ ಒಂದು 6 ತಿಂಗಳಿಂದ ಅದನ್ನ 52 ಕೋಟಿ ರೂಪಾಯಿ ತುಂಬ್ಯಾರ್ರಿ ಮಂಡ್ಯ ಶುಗರ್. ನಮ್ಮ ಸಚಿವರ ತುಂಬ್ಯಾರ, ಸಕ್ಕರೆ ಸಚಿವರು ಮತ್ತು ವಿತ್ ಈ ಕಡೆ ಜವಳಿ ಸಚಿವರು. ಈಗ ಸಕ್ಕರೆ ಸಚಿವರಿಗೆ ಏನ್ರಿ ಗಮನಕ್ಕೆ ತಂದಿದ್ದೀರಾ? ನಮ್ದು ಅವ್ರು ನಮ್ಮ ಸಚಿವರು ಅದಾರ ಸರ್. ಬರೀ ಸಕ್ಕರೆದೊಂದ ಇಲ್ರಿ. ಅವ್ರ ನಮ್ಮ ಸಚಿವರು ಇಬ್ರು ಎರಡೂ ಕೂಡಿ ಒಬ್ಬರ ಅದಾರ್ರಿ. ಅದಕ್ಕೆ ನಾವ್ ಹೇಳುದು ಮಲತಾಯಿ ಧೋರಣೆ ಮಾಡಾಕತ್ತೇರಿ ಅಂತ ಹೇಳಿ. ಈಗ ಇನ್ಮೇಲೆ ನಿಮ್ಮ ಬೇಡಿಕೆ ಪೂರ್ಣ ಆಗ್ಲಿಕ್ಕಂದ್ರೆ ನಿಮ್ ಮುಂದಿನ ನಡೆ ಏನು? ಉಗ್ರ ಹೋರಾಟ ಮಾಡ್ತೀವ್ರಿ. ಶಿವಾನಂದ ಸಾಹೇಬ್ರ ಮನಿ ಮುಂದೆ ಬಂದ್ ಕುಂಡಿರ್ತೀವಿ. ನಮ್ಮ ಮಗ್ಗ ಭೀಮ ಏನು ನೂಲ ಗುಂಜ ಕಸ ಕಡ್ಡಿ ಐತಿ ತಂದ ಅವ್ರ ಮನ್ಯಾಗ ಒಗದ್ ಬಿಡ್ತೀವ್ರಿ. ಒಂದು ಇಲಾಖೆ ಒಳಗ ಅವರು ಮುಂದುವರಿದೇ ಇದ್ರ ಮತ್ ಇಲಾಖೆ ಖಾಲಿ ಇರ್ಲಿ ಮುಖ್ಯಮಂತ್ರಿ ಅವ್ರ ತಲೆ ಹೋಗ್ಯವ್ರಿ. ಮುಖ್ಯಮಂತ್ರಿ ಅವ್ರು ಸ್ಪಂದಿಸದೇ ಇದ್ರ ಅಂದ್ರ ರಾಜ್ಯಪಾಲರ ತಲೆ ಹೋಗ್ಯವ್ರಿ. ನಮ್ದು ನೇರವಾಗಿ ಹೋರಾಟ ಐತಿ, ನ್ಯಾಯಬದ್ಧ ಹೋರಾಟ ಐತಿ. ನೋಡ್ರಿ ಸರ್, ರೈತ ಅನ್ನ ಬೆಳಿದೇ ಇದ್ರ ದೇಶ ಉಪವಾಸ ಇರ್ತತಿ. ನೇಕಾರ ಬಟ್ಟೆ ಬೈಲಿಲ್ಲ ನೇಯ್ಲಿಲ್ಲ ಅಂದ್ರ ದೇಶ ಏನ್ ಉಟ್ಕೋತೈತಿ ಅನ್ನೋದು ರಾಜಕಾರಣಿಗಳ ಉತ್ತರ ಕೊಡ್ಬೇಕು. ಇದನ್ನ ನೇರವಾಗಿ ಅವರ ಹೊಣೆಗಾರರು ನೇಕಾರರನ್ನ ಕಾಲ ಕಸ ಮಾಡಿರ್ತಕ್ಕಂಥ ಜವಳಿ ಇಲಾಖೆ ಮಿನಿಸ್ಟರ್ ಸಾಹೇಬರಿಗೆ ನೇರವಾಗಿ ಹೇಳ್ತೀವಿ. ನೇಕಾರರನ್ನ ಉಳ್ಸಾಕ ನಿಮಗ್ ಆಗದೆ ಇದ್ರ ನೀವು ಕುರ್ಚಿ ಬಿಟ್ಟು ಇಳಿಬಹುದು ಅಂತ ಹೇಳ್ತೀವಿ ನಾವು. ಈಗ ಒಂದ್ 4,000 ರಿಂದ 5,000 ಜನ ಅದ ಸರ್. ಈಗ ಮುಂದಿನ ಹೋರಾಟ ಮಾಡ್ತೀವ್ರಿ. ಅದನ್ನ ಇವ್ರ ಮನಿ ಮುಂದೂ ಮಾಡ್ತೀವಿ. ನಮಗ್ ನ್ಯಾಯ ಸಿಗುವವರೆಗೆ ವಿಧಾನಸೌಧ ಮುಂದೆ ಮಾಡ್ತೀವಿ. ಮುಂದಿನ ದಿನ ಮಾಡಿದಾಗ ಮುಖ್ಯಮಂತ್ರಿ ಅವ್ರ ಮನಿ ಮುಂದೂ ಧರಣಿ ಕೊಂಡಿರ್ತೀವಿ. ನಮ್ದೇನೂ ಅಭ್ಯಂತರ ಇಲ್ಲ. ಆನಂದ್ ಚನ್ನಪ್ಪ ಜಗದಾಳ್, ರಬಕವಿ ಬನಟ್ಟಿ. ರಾಷ್ಟ್ರೀಯ ನೇಕಾರ ಸೇವಾ ಸಂಘದಿಂದ ಇವತ್ತಿನ ದಿವಸ ಇಲ್ಲಿ ನಡೀತಾ ಇರುವಂತ ಒಂದು ಪ್ರತಿಭಟನೆ ನೇಕಾರರ ಒಂದಿಷ್ಟು ಸಣ್ಣ ಪುಟ್ಟ ಬೇಡಿಕೆಗಳು ಸರ್ಕಾರಕ್ಕೆ ಇವತ್ತು ಬೇಡಿಕೆಯನ್ನಿಟ್ಟು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಜಗತ್ತಿನಲ್ಲಿ ಒಂದು ರೈತ ಅನ್ನ ಹಾಕ್ತಾನೆ, ಒಂದು ನೇಕಾರ ಬಟ್ಟೆಯನ್ನು ನೇಯ್ತಾನೆ. ಮಾನವನ್ನ ಮುಚ್ಚುವಂತ ಕೆಲಸ ಮಾಡುವಂತ ನೇಕಾರರಿಗೆ ಇವತ್ತು ಸರ್ಕಾರ ಮಲತಾಯಿ ಧೋರಣೆಯನ್ನ ಮಾಡ್ತಾ ಇದೆ. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಅನ್ನುವಂಥ ರೀತಿಯಲ್ಲಿ ಇವತ್ತು ಸರ್ಕಾರಗಳು ಭಾಗವಹಿಸ್ತಾ ಇದ್ದಾವ. ಪ್ರತಿಯೊಂದು ಸರ್ಕಾರಗಳು ಇವತ್ತಿನ ತನಕ ನೇಕಾರರ ಸಾಕಷ್ಟು ಬೇಡಿಕೆಗಳಲ್ಲಿ ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ ಸಣ್ಣ ಪುಟ್ಟ
ಒಂದು ಸಣ್ಣ ಹುಡುಗರಿಗೆ ಚಾಕ್ಲೇಟ್ ಕೊಟ್ಟಂಗೆ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಕೊಡ್ತಾ ಇದ್ದಾರೆ. ಈಗಾಗಲೇ ಸಾವಿರಾರು ಕೋಟಿಗಟ್ಟಲೆ ಬಜೆಟ್ ಮಾಡ್ತಾರೆ, ಸಾವಿರಾರು ಕೋಟಿಗಟ್ಟಲೆ ಬೇರೆಯವ್ರಿಗೆ ಪರಿಹಾರ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ನಮ್ಮ ನೇಕಾರರು ಅವರ ಒಂದು ಕೈಮಗ್ಗದ ವಿದ್ಯುತ್ತಿನ ಬಿಲ್ಲು ಎಲ್ಲ ಸೇರಿ ಒಂದು 20-25 ಕೋಟಿ ರೂಪಾಯಿ ಮನ್ನಾ ಮಾಡ್ರಿ ಅನ್ನುವಂತ ಒಂದು ಸಣ್ಣ ಬೇಡಿಕೆ ಇದೆ. ಅದನ್ನ ಮಾನ್ಯ ಜವಳಿ ಸಚಿವರು, ಮಾನ್ಯ ಮುಖ್ಯಮಂತ್ರಿಗಳು ಗಣನೆಗೆ ತೆಗೆದುಕೊಂಡು ಅದನ್ನೆಲ್ಲ ಪರಿಹಾರ ಮಾಡಬೇಕು. ಮತ್ತೆ ಈ ಒಂದು ನೇಕಾರಿಕೆ ನಡೆಯುವಂತದ್ದೇ ಬಹಳ ಸಂಕಷ್ಟದಲ್ಲಿ ನಡೀತಾ ಇದೆ. ಅದನ್ನ ಉಳಿವಿಕೆಗಾಗಿ ಎಲ್ಲರೂ ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕೆ ಸರ್ಕಾರನು ಸ್ಪಂದಿಸಬೇಕು. ಈ ಒಂದು ತ್ರಾಸಿನಿಂದ ನೇಕಾರ ಆತ್ಮಹತ್ಯೆ ಮಾಡ್ಕೋತಾ ಇದಾರ. ಅವರ ಒಂದು ಕುಟುಂಬಕ್ಕೆ ಒಂದು 10 ಲಕ್ಷ ರೂಪಾಯಿ ಪರಿಹಾರ ಕೇಳ್ತಾ ಇದಾರೆ. ಇವರೇನು 50 ಲಕ್ಷ ಒಂದು ಕೋಟಿ ಕೇಳಾಕತ್ತಿಲ್ಲ. ಅದನ್ನು ಕೂಡ ಸರ್ಕಾರ ಕೊಡ್ತಾ ಇಲ್ಲ. ಬಜೆಟ್ ನಲ್ಲಿನೂ ಕೂಡ ಸಮರ್ಪಕವಾದಂತ ಒಂದು ದುಡ್ಡನ್ನ ಈ ಒಂದು ನೇಕಾರಿಕೆಯ ಉತ್ತೇಜನಕ್ಕಾಗಿ ಇಡ್ತಾ ಇಲ್ಲ. ಈಗಾಗಲೇ ನೇಕಾರಿಕೆ ಅನ್ನುವಂಥದ್ದು ಸಾಕಷ್ಟು ಒಂದು ತಗ್ಗಿನೊಳಗೆ ಹೋಗಿಬಿಟ್ಟಿದೆ. ಅದಕ್ಕೆ ನೇಕಾರರಿಗಿರುವಂತ ಒಂದು ಸಣ್ಣ ಪುಟ್ಟ ಬೇಡಿಕೆಗಳೇನದಾವು ಅದನ್ನ ಸರ್ಕಾರ ಗಮನಕ್ಕೆ ತೆಗೆದುಕೊಂಡು ಎರಡೂ ಕಣ್ಣಿಗೆ ಇವತ್ತು ಮುಖ್ಯವಾಗಿ ಹೇಳ್ಬೇಕಪ್ಪ ಅಂತಂದ್ರೆ ನಮ್ಮ ಜಿಲ್ಲೆಯವರೇ ಇವತ್ತು ರೈತರಿಗೂ ಸಚಿವರಾಗಿದ್ದಾರೆ, ನೇಕಾರರಿಗೂ ಸಚಿವರಾಗಿದ್ದಾರೆ. ಎರಡೂ ಕಣ್ಣು ಅವರೇ ಅದಾವು. ಅದಕ್ಕೆ ಈಗಾಗಲೇ ಒಂದ್ 2 ದಿನಗಳ ಹಿಂದೆ ಒಂದು ಕಣ್ಣಿಗೆ ಚಲೋ ಬೆಣ್ಣೆ ಹಚ್ಚಾರ. ಅದಕ್ಕೆ ನಮಗೂ ಕೂಡ ಒಂದ್ ಸ್ವಲ್ಪ ಬೆಣ್ಣೆ ಹಚ್ಚುವಂತ ಕೆಲಸ ಮಾಡ್ರಿ ಅಂತ ಹೇಳಿ ನಾನು ಸಚಿವರಲ್ಲಿ ಕೂಡ ಕೇಳ್ಕೊತಾ ಇದ್ದೀನಿ. ಸರ್ಕಾರಕ್ಕೆ ಈ ಒಂದು ನೇಕಾರರ ಸಣ್ಣ ಪುಟ್ಟ ಬೇಡಿಕೆಗಳೇನದಾವು ಅವ್ನು ಈಡೇರಿಸಬೇಕು ಅಂತ ಹೇಳಿ ಎಲ್ಲ ನಮ್ಮ ಹೋರಾಟಗಾರರ ಪರವಾಗಿ ನಾನು ಮನವಿಯನ್ನು ಮಾಡ್ಕೊತಾ ಇದ್ದೀನಿ. ಸರ್ 10 ಲಕ್ಷ ರೂಪಾಯಿ ಆತ್ಮಹತ್ಯೆ ಮಾಡ್ಕೊಂಡವ್ರಿಗೆ ಕೊಟ್ರೆ ಇನ್ನಂತರ ಬಹಳಷ್ಟು ಮಂದಿ ಮಾಡ್ಕೊಂಡ್ಬಿಡ್ತಾರೆ. 10 ಲಕ್ಷ ರೂಪಾಯಿ ನಮ್ಮ ಪರಿವಾರಿಗೆ ಸಿಗತ್ತೈತೆ. ಇಲ್ಲ ಪರಿಹಾರ ಸಿಗುತ್ತದೆ ಅಂತ ಹೇಳಿ ಯಾರು ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಕೆಲಸಕ್ಕೆ ಹೋಗೋದಿಲ್ಲ. 10 ಲಕ್ಷ ರೂಪಾಯಿ ಸಲುವಾಗಿ ಯಾರು ಜೀವ ಕೊಡೋದಿಲ್ಲ. ಏನೋ ಅವ್ರಿಗೆ ಆ ಒಂದು ಉದ್ಯೋಗದಿಂದ ತೊಂದರೆ ಆದಂತ ಒಂದು ಅವರಿಗೆ ತ್ರಾಸ ಆದಾಗ ಮಾತ್ರ ಒಂದು ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಒಂದು ಕೆಲ್ಸಕ್ಕೆ ಹೋಗ್ತಾರೆ ಹೊರತು 10 ಲಕ್ಷ ರೂಪಾಯಿ 5 ಲಕ್ಷ ರೂಪಾಯಿ ಸಿಗ್ತಾರ ಅಂತ ಹೇಳಿ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಕೆಲ್ಸಕ್ಕೆ ಹೋಗೋದಿಲ್ಲ. ಅದನ್ನ ಸರ್ಕಾರ ಗಮನಿಸಬೇಕು. ಸರ್ ಮನೆ ಪರಿಸ್ಥಿತಿ ಬಹಳ ಕೆಟ್ಟಿದೆ ಅಂತ ಹೇಳಿ ಅವರು ಇದು ತಮ್ಮ ಸ್ಟೆಪ್ ಅನ್ನು ನೇಕಾರಿಕೆ ಉದ್ಯೋಗದಿಂದ ಅವ್ರ ಏನೊಂದ್ ನೆಲಕ್ಕೆ ಹಚ್ಚಾರ, ಆ ನೇಕಾರಿಕೆ ಉದ್ಯೋಗ ಮಾಡಿ ಏನ್ ನುಕ್ಸಾನ ಆಗತ್ತದ ಅದರಿಂದ ಅವ್ರು ಆತ್ಮಹತ್ಯೆ ಮಾಡ್ಕೋತಾರೆ ಹೊರತು ಅದಕ್ಕೆ ಒಂದು ಪರಿಹಾರವಾಗಿ ಬರೀ ನಾವೊಂದು ಕೇವಲ 10 ಲಕ್ಷ ರೂಪಾಯಿ ಕೇಳಾಕತ್ತೀವಿ, ಅದಕ್ಕಿಂತ ಹೆಚ್ಚಿಗೆ ಕೇಳಾಕತ್ತಿಲ್ಲ. ಅದನ್ನ ಈಡೇರಿಸಬೇಕು. ಆತ್ಮಹತ್ಯೆ ಮಾಡ್ಕೊಂಡ್ರೆ ಇದ್ರ ಜವಾಬ್ದಾರಿ ಸರ್ಕಾರನೇ ವಹಿಸ್ಕೋಬೇಕಲ್ರಿ. ಯಾಕಂದ್ರೆ ಈ ನೇಕಾರಿಕೆ ಉದ್ಯೋಗದಿಂದನೇ ಅವರು ಒಂದು ಈ ಒಂದು ಡಿಸಿಷನ್ ತಗೋತಾರ ಅಂದಾಗ ಅದನ್ನೇ ಅವರೇ ಹೊಣೆ ಹೊತ್ಕೋಬೇಕು. ಆನಂದ್ ಉಲ್ಬನಿ ಅಂತೇಳಿ, ವಿಜಯಪುರ ಜಿಲ್ಲಾ ನೇಕಾರ